ನಾವ ಈ ವಿಡಿಯೋದಾಗ ಎನ್ಯುಮರೇಷನ್ ನೋಡೋಣ ಅಂತ. GDK 1.5 ಇಂದ ನಮಗ ಎನ್ಯುಮರೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಜಾವಾದಾಗ. ಎನ್ಯುಮರೇಷನ್ ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಕಾನ್ಸ್ಟೆಂಟ್ ನ ಡಿಫೈನ್ ಮಾಡಕ ಯೂಸ್ ಮಾಡ್ತಾರ. ಎನ್ಯುಮರೇಷನ್ ಡಿಕ್ಲರೇಷನ್ ಈ ರೀತಿ ಮಾಡ್ತಾರ. ಎನುಮ ಕಲರ್ ರೆಡ್ ಗ್ರೀನ್ ಬ್ಲೂ ಅಂತೇಳಿ ಈ ರೀತಿ ಡಿಕ್ಲೇರ್ ಮಾಡ್ತಾರ. ನಾವ ಇದ್ರದ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಾ ಇಲ್ಲೇನ್ ಮಾಡೀನಿ, ಪಬ್ಲಿಕ್ ಎನುಮ ಡೇ ಅಂತೇಳಿ ಎನ್ಯುಮರೇಷನ್ ಡಿಕ್ಲೇರ್ ಮಾಡೀನಿ. ಅದ್ರೊಳಗ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂತ ಹೇಳಿ ವ್ಯಾಲ್ಯೂಸ್ ಅಂತಂದ್ರೆ ಇವೆಲ್ಲಾನು ಡೇ ಟೈಪ್ ಅನ್ನ ಇವ, ಅಂದ್ರೆ ಇವೆಲ್ಲಾನು ಕಾನ್ಸ್ಟೆಂಟ್. ಸೊ ಈ ಎನುಮ್ ಅನ್ನುವಂತಾದ ಏನ್ ಡೇ ಇರ್ತೈತಲ್ಲ, ಇಂಟರ್ನಲ್ಲಿ ಕಂಪೈಲರ್ ಇದನ್ನ ಏನಂತ ಹೇಳಿ ಕನ್ವರ್ಟ್ ಮಾಡ್ತೈತಿ ಅಂದ್ರೆ ಕ್ಲಾಸ್ ಗತೆ ಕನ್ವರ್ಟ್ ಮಾಡ್ತೈತಿ. ಸೊ ಆ ಕ್ಲಾಸ್ ಜಾವಾದಾಗಿರುವಂತ ಎನುಮ್ ಡಾಟ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಈ ಕ್ಲಾಸ್ ನೋಡಿದ್ರೆ ಇದ್ರೊಳಗ ಆರ್ಡಿನಲ್ ಅಂತೇಳಿ ಒಂದ ಇಂಟಿಜರ್ ವೇರಿಯೇಬಲ್ ಐತಿ. ಇದು ಆರ್ಡಿನಲ್ ಏನ್ ಮಾಡ್ತೈತಿ ಅಂತಂದ್ರ ನಾವ ಯಾವ ಆರ್ಡರ್ದಾಗ ಈ ವ್ಯಾಲ್ಯೂನ ಡಿಫೈನ್ ಮಾಡಿರ್ತೀವಲ್ಲ ಆ ರೀತಿ ಅದಕ್ಕ ಇಂಡೆಕ್ಸ್ ವ್ಯಾಲ್ಯೂನ ಅಸೈನ್ ಮಾಡ್ಕೋತ ಹೋಗ್ತೈತಿ. ಸೊ ಸಂಡೇಕ 0 ಅಂತೇಳಿ ಆರ್ಡಿನಲ್ ವ್ಯಾಲ್ಯೂ, ಮಂಡೇಕ್ 1 ಅಂತೇಳಿ, ಟ್ಯೂಸ್ಡೇ 2 ಅಂತೇಳಿ, ವೆನ್ಸ್ಡೇ 3 ಅಂತೇಳಿ, ಥರ್ಸ್ಡೇ 4 ಅಂತೇಳಿ, ಫ್ರೈಡೇಗ 5 ಅಂತೇಳಿ, ಸ್ಯಾಟರ್ಡೇಗೆ 6 ಅಂತೇಳಿ ವ್ಯಾಲ್ಯೂ ಆರ್ಡಿನಲ್ ವ್ಯಾಲ್ಯೂ ಅಸೈನ್ ಆಗಿರ್ತೈತಿ. ಇದಕ್ಕೆ ನಾನು ಎನುಮ್ ಡೇ ಟೆಸ್ಟ್ ಅಂತೇಳಿ ಒಂದು ಟೆಸ್ಟ್ ಕ್ಲಾಸ್ ಬರ್ಕೊಂಡಿನಿ. ಇಲ್ಲ ಏನ್ ಮಾಡಾಕ್ತೀನಿ, ಎನ್ಯುಮರೇಷನ್ ರೆಫರೆನ್ಸ್ ವೇರಿಯೇಬಲ್ ತೊಗೊಳಕತ್ತೀನಿ. ಅದಕ್ಕೆ ನಾನು ಡೇ ಡಾಟ್ ಸ್ಯಾಟರ್ಡೇ ಅಂತೇಳಿ ಅಸೈನ್ ಮಾಡಾಕತ್ತೀನಿ. ಸೊ ಟುಡೇ ಈಸ್ ಅಂತೇಳಿ ಮಾಡಿ ನಾನು ಇಲ್ಲಿ ಏನ್ ಮಾಡಾಕತ್ತೀನಿ, ಇಲ್ಲಿ ಇರುವಂತ ಎನ್ಯುಮರೇಷನ್ ನಾನು ಪ್ರಿಂಟ್ ಮಾಡಾಕತ್ತೀನಿ. ಅದಾದ್ಮೇಲೆ ಲೈನ್ ನಂಬರ್ 9 ದಾಗ ಡೇ ಡಾಟ್ ವ್ಯಾಲ್ಯೂ ಆಫ್ ಅಂತೇಳಿ ಇದು ಎಲ್ಲಿ ಡಿಫೈನ್ ಮಾಡಾಕತ್ತೀವ, ನಾವ ಇಲ್ಲಿ ಎನ್ಯುಮರೇಷನ್ ದಾಗ ನೋಡಿದ್ರೆ ಇಲ್ಲಿ ನಾವು ಇದನ್ನ ಡಿಫೈನ್ ಮಾಡಾಕತ್ತಿಲ್ಲ. ಇದು ಎಲ್ಲಿಂದ ಬರಾಕ್ತೈತಿ ಅಂತಂದ್ರೆ ಎನುಮ್ ಕ್ಲಾಸ್ದಾಗ ಡಾಟ್ ವ್ಯಾಲ್ಯೂ ಆಫ್ ಅಂತೇಳಿ ಐತಿ. ಸೊ ಇಲ್ಲಿಂದ ನಮಗ ಇದು ಬರಾಕತೈತಿ. ಇದೇನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ನಮಗ ಕೊಟ್ಟಿರುವಂತ ಸ್ಟ್ರಿಂಗ್ ವ್ಯಾಲ್ಯೂನ ಎನ್ಯುಮರೇಷನ್ ಕನ್ವರ್ಟ್ ಮಾಡುವಂತ ಕೆಲಸ ಇದು ವ್ಯಾಲ್ಯೂ ಆಫ್ ಮಾಡ್ತೈತಿ. ಸೊ ಲೈನ್ ನಂಬರ್ 11 ದಾಗ ನಾನು ಟುಡೇ ಡಾಟ್ ಆರ್ಡಿನಲ್ ಅಂತ ಹೇಳಿ ಪ್ರಿಂಟ್ ಮಾಡಾಕತ್ತೀನಿ. ಸೊ ನಮಗ ಸ್ಯಾಟರ್ಡೇ ಎಷ್ಟನೇ ಪೊಸಿಷನ್ ದಾಗ ಐತ್ಲಿ ಆ ಇಂಡೆಕ್ಸ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಬರ್ತೈತಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಟುಡೇ ಸ್ಯಾಟರ್ಡೇ ಅಂತ ಹೇಳಿ ಬಂತ. ಸೊ ನಾನು ವ್ಯಾಲ್ಯೂ ಆಫ್ ಸಂಡೇ ಅಂತ ಹೇಳಿ ಕಳಿಸಿ ನನಗ ಸಂಡೇ ಅಂತ ಹೇಳಿ ಬಂತಿದ ಅಂತಂದ್ರೆ ನಾನು ಸ್ಟ್ರಿಂಗ್ ವ್ಯಾಲ್ಯೂ ಕಳ್ಸಾಕತ್ತೀನಿ, ನನಗ ಡೇಟ್ ವ್ಯಾಲ್ಯೂ ಬಂತಿಲ್ಲ. ಅದಾದ್ಮೇಲೆ ನನಗ ಆರ್ಡಿನಲ್ ವ್ಯಾಲ್ಯೂ ಏನ್ ಬಂತ 6 ಅಂತ ಹೇಳಿ ಬಂತಿದೆ. 6 ಯಾಕಂತ ಹೇಳಿ ಬಂತಂದ್ರೆ ಡೇದಾಗ ಸ್ಯಾಟರ್ಡೇ ಪೊಸಿಷನ್ ಎಲ್ಲ ಐತಿ, ಲಾಸ್ಟಿಗೆ ಐತಿ. ಇದು 0 ಇಂದ ಸ್ಟಾರ್ಟ್ ಆಗೈತಿ. 0 1 2 3 4 5 6. ಸೊ ನಮಗ ಆರ್ಡಿನಲ್ ವ್ಯಾಲ್ಯೂ 6 ಅಂತ ಹೇಳಿ ಬಂತ. ನಮ್ದ ನೆಕ್ಸ್ಟ್ ಕ್ವಶನ್, ಎನುಮ್ಸ್ ನ ಜಾವಾದಾಗ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತ ಹೇಳಿ. ಎನುಮ್ಸ್ ಬರೋಕ್ಕಿಂತ ಮೊದಲ ನಾವ ಕಾನ್ಸ್ಟೆಂಟ್ ನ ಯಾವ ರೀತಿ ಡಿಕ್ಲೇರ್ ಮಾಡ್ತಿದ್ವಿ ಅಂತಂದ್ರ ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಯೂಸ್ ಮಾಡ್ಕೊಂಡ ನಾವ ಒಂದ ಯುಟಿಲ್ ಕ್ಲಾಸ್ ಅಥವಾ ಕಾನ್ಸ್ಟೆಂಟ್ ಕ್ಲಾಸ್ ನ ಬರಿತಿದ್ವಿ. ಸೊ ಈ ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಅಂತೇಳಿ ಈ 3 ಕೀವರ್ಡ್ ಯೂಸ್ ಮಾಡ್ಕೊಂಡ ಬೇಸಿಕಲಿ ನಾವು ಒಂದು ವೇರಿಯೇಬಲ್ ನ ಕಾನ್ಸ್ಟೆಂಟ್ ಅಂತೇಳಿ ಮಾಡ್ತಿದ್ವಿ. ಆದ್ರ ಇದ್ರದ್ದು ಒಂದ್ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ವು. ಅದನ್ನ ಓವರ್ಕಮ್ ಮಾಡಾಕ JDK 1.5 ದಾಗ ಎನುಮ್ಸ್ ನ ತಗೊಂಬಂದ್ರ. ಎನುಮ್ಸ್ ಏನ್ ಮಾಡ್ತಾವ ಅಂತಂದ್ರ ಮೇನ್ ಮೊದಲ ಅಡ್ವಾಂಟೇಜ್ ಏನಂತಂದ್ರ ಟೈಪ್ ಸೇಫ್ಟಿ ಮಾಡ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಾವ ಎನುಮ ಕಲರ್ ರೆಡ್ ಗ್ರೀನ್ ಬ್ಲೂ ಅಂತಂದ್ರೆ ನಮ್ಗೆ ಸಪೋರ್ಟೆಡ್ ಕಲರ್ಸ್ ಎಷ್ಟ 3 ಇವ. ಇದನ್ ಬಿಟ್ಟು ನಾನ ಕಲರ್ C ಈಕ್ವಲ್ ಟು ಯೆಲ್ಲೋ ಅಂತೇಳಿ ಟ್ರೈ ಮಾಡಿದ್ರೆ ನನಗೆ ಇಲ್ಲಿ ಏನಾಕೈತಿ, ಎರರ್ ಕೊಡ್ತೈತಿ. ಅಂತಂದ್ರೆ ಇದು ಮೇಕ್ ಶೋರ್ ಮಾಡ್ತೈತಿ ನಮ್ ಕಡೆ ಎಷ್ಟು ನಾವು ಸಪೋರ್ಟ್ ಮಾಡಾಕ್ತಿವಲ್ಲ ಅಷ್ಟ ನಮಗ ಅಸೈನ್ ಮಾಡಕ್ ಬಿಡ್ತೈತಿ. ಇಲ್ಲ ತರ ಕಂಪೈಲ್ ಟೈಮ್ ದಾಗ ನಮ್ಗೆ ಏನಾಕೈತಿ, ಎರರ್ ಕೊಡ್ತೈತಿ. ಇದು ಟೈಪ್ ಸೇಫ್ಟಿ. ಅದ ನಾವು ಕಾನ್ಸ್ಟೆಂಟ್ ಮಾಡಿದಿವಿ ಅಂತಂದ್ರ ಇದು ಎನ್ಯುಮರೇಷನ್ ನಾವ್ ಇದನ್ನ ಮಾಡ್ಲಿಕ್ಕಂದ್ರೆ ಈ ರೀತಿ ಬರಿತಿದ್ವಿ. ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಇಂಟ್ ರೆಡ್, ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಇಂಟ್ ಗ್ರೀನ್ 2 ಅಂತೇಳಿ ಬರ್ದಿವ, ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಇಂಟ್ ಬ್ಲೂ 3 ಅಂತೇಳಿ ಬರ್ದಿವ. ಇಲ್ಲ ಇನ್ ಕಲರ್ ಈಕ್ವಲ್ ಟು 4 ಅಂತೇಳಿ ಮಾಡಿದ್ರೆ ಇಲ್ಲಿ ಏನು ಎರರ್ ಕೊಡಂಗಿಲ್ಲ. ಇದು ವ್ಯಾಲ್ಯೂ ಏನೈತಿಲ್ಲ ಇದು ನಾವು ಅಸೈನ್ ಮಾಡ್ತಿರೋದು ವ್ಯಾಲಿಡ್ ಆಕೈತಿ. ಆದ್ರೆ ನಮ್ದು ಬಿಸ್ನೆಸ್ ಲಾಜಿಕ್ ಏನಾಯ್ತಾ, ರಾಂಗ್ ಆಯ್ತು. ಯಾಕಂದ್ರೆ ನಾವು ಸಪೋರ್ಟೆಡ್ ಮಾಡಿರುವಂತ ಕಲರ್ಸ್ ಯಾವ ರೆಡ್ ಗ್ರೀನ್ ಬ್ಲೂ, ಆಮೇಲೆ ಅದ್ರ ವ್ಯಾಲ್ಯೂ 1 2 3, ಅದನ್ನ ಇಲ್ಲಿ ಕಲರ್ 4 ಅಂತೇಳಿ ಕೊಡಾಕತ್ತೀನಿ. ಸೊ ಈ ರೀತಿ ಟೈಪ್ ಚೆಕ್ ನ ನಾವ ಎನ್ಯುಮರೇಷನ್ ಥ್ರೂ ಅಚೀವ್ ಮಾಡ್ತೀವ. ಬೆಟರ್ ರೀಡಬಿಲಿಟಿ ಅಂಡ್ ಮೇಂಟೈನಬಿಲಿಟಿ. ಸೊ ಇದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಕೈತಿ. ಈಗ ಎನುಮ್ ಡೇ ಅಂತ ಹೇಳಿ ನಾನು ಕೊಟ್ಟನೆ ಅಂತಂದ್ರ ಇದನ್ನ ನೋಡಿದ ತಕ್ಷಣ ಇದ್ರೊಳಗೆ ನಾವ ಸಂಡೇ ಮಂಡೇ ಟ್ಯೂಸ್ಡೇ ಅಂತೇಳಿ ನಾವು ಡಿಫೈನ್ ಮಾಡ್ತೀವಿ ಕಾನ್ಸ್ಟೆಂಟ್. ಯಾಕಂದ್ರೆ ಡೇ ದಾಗ ಏನಿರ್ತಾವ
ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಇರ್ತಾವಲ್ಲ ಅದನ್ನ ನೋಡಿದ ತಕ್ಷಣ ನಮ್ಗೆ ಬೇಸಿಕಲಿ ಗೊತ್ತಾಕೈತಿ ರೀಡಬಿಲಿಟಿ ಆಮೇಲೆ ಮೇಂಟೈನಬಿಲಿಟಿ ನಮ್ಗೆ ಜಾಸ್ತಿ ಆಕೈತಿ. ಇಲ್ಲ ಅಂತಂದ್ರೆ ನಾವು ಇಂಟೀಜರ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಈ ರೀತಿ ಮಾಡ್ಬೇಕಾಗಿತ್ತು, ಪಬ್ಲಿಕ್ ಸ್ಟ್ಯಾಟಿಕ್ ಫೈನಲ್ ಇಂಟ್ ಸಂಡೇ ಅಂತೇಳಿ ಮಾಡ್ಬೇಕಾಗಿತ್ತು. ಇಂಟ್ ಟುಡೇ ಈಕ್ವಲ್ 0 ಅಂತಂದ್ರೆ ನಾಟ್ ಓಬಿಯಸ್ ದ್ಯಾಟ್ 0 ರೀಪ್ರೆಸೆಂಟ್ಸ್ ಸಂಡೇ ಅಂತಂದ್ರೆ ಇದು 0 ಅಂತಂದ್ರೆ ನಮ್ಗೆ ಏನಿದೆ ಸಂಡೇ ರೀಪ್ರೆಸೆಂಟ್ ಮಾಡ್ತಿತ್ತಿಲ್ಲೋ ಅಂತೇಳಿ ನಾವ್ ಇದನ್ನ ಬೇರೆ ಪಾರ್ಟ್ ಆಫ್ ದ ಕೋಡ್ ಇಂದ ನಾವ ಬೇಸಿಕಲಿ ಇದನ್ನ ಎಕ್ಸೆಸ್ ಮಾಡಕ್ ಟ್ರೈ ಮಾಡಿದ್ವಿ ಅಥವಾ ನಮ್ಗೆ ಅದನ್ನ ನೋಡಿದ ತಕ್ಷಣ ನಮ್ಗೆ ಏನೂ ಗೊತ್ತಾಗಿಲ್ಲ. ಸೊ ಎನುಮ್ರೇಷನ್ ಏನ್ ಮಾಡ್ತಾವ ಅಂದ್ರೆ ಈ ರೀತಿ ಸೆಲ್ಫ್ ಡಾಕ್ಯುಮೆಂಟ್ ಆಗ್ತಾವ, ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಕೈತಿ ಅದರದ್ದು ನಾವ್ ಎದಕ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಗ್ರೂಪಿಂಗ್ ರಿಲೇಟೆಡ್ ಕಾನ್ಸ್ಟೆಂಟ್ಸ್ ಟುಗೆದರ್ ಅಂತಂದ್ರೆ ಈಗ ಸೇ ಸಪೋಸ್ ಯಾವ್ಯಾವ ಸೇಮ್ ಕೈಂಡ್ ಆಫ್ ಕಾನ್ಸ್ಟೆಂಟ್ಸ್ ಇರ್ತಾವಲ್ಲ ಅಂತಂದ್ರೆ ಈಗ ನಾವ್ ಇಲ್ಲಿ ಎಕ್ಸಾಂಪಲ್ ದಾಗ ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಮೋಡ್ ಎಷ್ಟು ಟೈಪ್ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದ, ಬೇಸಿಕಲಿ ಟ್ರಾವೆಲ್ ಮಾಡ್ಬೋದ, ಕಾರಿಂದ, ಬೈಕ್ ಇಂದ, ಬಸ್ ಇಂದ, ಟ್ರೇನ್, ಏರೋಪ್ಲೇನ್. ಸೊ ಎಲ್ಲಾ ನೋಡಿದ್ರೆ ಏನಂತಂದ್ರ ಎಲ್ಲಾನು ಸೇಮ್ ಕ್ಯಾಟಗರಿ, ಇವ್ ನಾವು ಒಂದ ಪರ್ಪಸ್ ಸಲುವಾಗಿ ಯೂಸ್ ಮಾಡಾಕತ್ತೀವ, ಎದ್ರ ಸಲುವಾಗಿ ಟ್ರಾನ್ಸ್ಪೋರ್ಟ್ ಸಲುವಾಗಿ. ಸೊ ಈ ರೀತಿ ನಾವ ಇವನ್ನ ಬೇಸಿಕಲಿ ಟುಗೆದರ್ ಆಗಿ ನಾವ ಡಿಫೈನ್ ಮಾಡಾಕ ಈಸಿ ಆಕೈತಿ. ಎನುಮ್ರೇಷನ್ ದಾಗ ನಾವು ಮೆಥಡ್ಸ್ನು ಆಮೇಲೆ ಫೀಲ್ಡ್ಸ್ನು ಡಿಫೈನ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ನೋಡಿದ್ರ ಸೈಜ್ ಅಂತೇಳಿ ಬರ್ಕೊಂಡಿನಿ. ಸೊ ಸ್ಮಾಲ್ 30, ಮೀಡಿಯಂ 40, ಆಮೇಲೆ ಲಾರ್ಜ್ 50 ಅಂತೇಳಿ ಬರ್ದೀನಿ ಇಲ್ಲಿ ನಾನು. ಸೊ ಇದನ್ನ ನಾನು ಪ್ರೈವೇಟ್ ಇಂಟ್ ವ್ಯಾಲ್ಯೂ ಅಂತಂದ್ರೆ ಈ ಎನುಮ್ರೇಷನ್ ದಾಗ ನಾ ಏನ್ ಮಾಡಾಕತ್ತೀನಿ, ಫೀಲ್ಡ್ನು ಡಿಫೈನ್ ಮಾಡ್ಕೊಳಕತ್ತೀನಿ. ಆಮೇಲೆ ಇವನ್ ಕನ್ಸ್ಟ್ರಕ್ಟರ್ನು ಪ್ರೊವೈಡ್ ಮಾಡಾಕ್ತೀನಿ. ಇದು ಕನ್ಸ್ಟ್ರಕ್ಟರ್ ಏನಿರ್ತೈತಿಲ್ಲ ಪ್ರೈವೇಟ್ ಇರ್ತೈತಿ ಅದ್ರೊಳಗ. ಈ ಪ್ರೈವೇಟ್ ಕನ್ಸ್ಟ್ರಕ್ಟರ್ ದಾಗ ನಾನು ಇಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂನ ಅಸೈನ್ ಮಾಡ್ಕೊಳಕತ್ತೀನಿ. ಅದಾದ್ಮೇಲೆ ನಾನು ಇಲ್ಲ ಗೆಟ್ ವ್ಯಾಲ್ಯೂ, ಯಾಕಂದ್ರೆ ಇಲ್ಲಿ ಏನ್ ನಾನು 30 ಅಂತ ಹೇಳಿ ಕೊಟ್ಟಿನಲ್ಲ ಈ ವ್ಯಾಲ್ಯೂಸ್ ತಗೊಳ್ಳೋ ಸಲುವಾಗಿ ನಾನು ಗೆಟ್ ವ್ಯಾಲ್ಯೂ ಅಂತ ಹೇಳಿ ಮೆಥಡ್ ಬರ್ತೀನಿ. ಈ ರೀತಿ ನಮ್ಗೆ ಎನುಮ್ರೇಷನ್ ದಾಗ ಬೇಸಿಕಲಿ ಮೆಥಡ್ಸ್ ನಾವು ಡಿಫೈನ್ ಮಾಡ್ಕೋಬಹುದು, ಫೀಲ್ಡ್ಸ್ ಡಿಫೈನ್ ಮಾಡ್ಕೋಬಹುದು. ನಾವು ಇದ್ರದ ಎಕ್ಸಾಂಪಲ್ ನೋಡೋಣ ಅಂತ. ನಾನು ಇಲ್ಲೇ ಸೈಜ್ ಅಂತೇಳಿ ಒಂದು ಎನುಮ್ರೇಷನ್ ಬರ್ದೀನಿ. ಇದ್ರೊಳಗ ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತೇಳಿ ನಾನು ಡಿಕ್ಲೇರ್ ಮಾಡ್ಕೊಂಡಿನಿ. ಸೊ ಇಲ್ಲಿ ನಾನು ಏನ್ ಮಾಡಾಕ್ತೀನಿ, ಪ್ಯಾರಾಮೀಟರ್ ಕೊಡಾಕತ್ತೀನಿ. ಸೊ ಈ ಪ್ಯಾರಾಮೀಟರ್ ಕೊಟ್ಟಿದ್ರ ಸಲುವಾಗಿ ಇದೇನೈತಿ ಪ್ಯಾರಾಮೀಟರ್ ಆಫ್ ಟೈಪ್ ಇಂಟೀಜರ್ ಐತಿ, ಅದಕ್ಕೆ ನಾನು ಪ್ರೈವೇಟ್ ಫೈನಲ್ ಇಂಟ್ ಪ್ರೈಸ್ ಅಂತೇಳಿ ಬರ್ದೀನಿ. ಸೊ ಇಲ್ಲಿ ನಾನು ಇದು ಪ್ರೈವೇಟ್ ಕನ್ಸ್ಟ್ರಕ್ಟರ್, ಇಲ್ಲಿ ನಾನು ಒಂದು ಲೈನ್ ಪ್ರಿಂಟ್ ಮಾಡಾಕತ್ತೀನಿ, ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂತೇಳಿ. ಸೊ ಇದು ಪ್ರೈವೇಟ್ ಕನ್ಸ್ಟ್ರಕ್ಟರ್ ಯಾವಾಗ ಕಾಲ್ ಆಗ್ತೈತಿ ಅಂತಂದ್ರ ಕ್ಲಾಸ್ ಲೋಡಿಂಗ್ ಟೈಮ್ ದಾಗ ಕಾಲ್ ಆಗ್ತೈತಿ. ನಾವ್ ಇದನ್ನ ಎಕ್ಸೆಸ್ ಮಾಡೋ ಟೈಮ್ ದಾಗ ಕಾಲ್ ಆಗಂಗಿಲ್ಲ. ಅದ ಕ್ಲಾಸ್ ಲೋಡಿಂಗ್ ಟೈಮ್ ದಾಗ JVM ಇದನ್ನ ಪ್ರೈವೇಟ್ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡಿರ್ತೈತಿ. ಆಮೇಲೆ ನಾ ಇಲ್ಲಿ ಏನ್ ಮಾಡೀನಿ, ಗೆಟ್ ವ್ಯಾಲ್ಯೂ ಅಂತ ಹೇಳಿ ಗೆಟ್ ಪ್ರೈಸ್ ಇದೆ. ಸೊ ಗೆಟ್ ವ್ಯಾಲ್ಯೂ ಅಂತ ಆಗ್ಬೇಕಿದೆ. ಸೊ ಇಲ್ಲಿ ನಾನು ಗೆಟ್ ಪ್ರೈಸ್ ಅಂತ ಮಾಡೀನಿ, ಆ ಟೈಪ್ ಆಗೈತಿ. ಸೊ ಇಲ್ಲಿ ಏನ್ ಮಾಡೀನಿ, ಪ್ರೈಸ್ ಅಂತಂದ್ರೆ ಇದು ಏನ್ ವ್ಯಾಲ್ಯೂ ಕೊಟ್ಟಾಗ್ತಿವಲ್ಲ ನಾವು ಅದ ವಾಪಸ್ ಪ್ರಿಂಟ್ ಹಾಕತೈತಿ. ಸೊ ಇದ್ರದ್ದು ನಾನು ಸೈಜ್ ಟೆಸ್ಟ್ ಅಂತೇಳಿ ಒಂದ ಟೆಸ್ಟ್ ಕ್ಲಾಸ್ ಬರ್ದೀನಿ. ಇಲ್ಲಿ ಏನ್ ಮಾಡೀನಿ, ಸೈಜ್ ಡಾಟ್ ಲಾರ್ಜ್ ಅಂತೇಳಿ ಅಸೈನ್ ಮಾಡಾಕತ್ತೀನಿ. ಸೊ ಇದ್ರದ್ದು ನನಗೆ ಪ್ರೈಸ್ ಬೇಕಂತಂದ್ರೆ ಎಸ್ ಡಾಟ್ ಗೆಟ್ ಪ್ರೈಸ್. ಸೊ ಈ ಎಸ್ ಡಾಟ್ ಗೆಟ್ ಪ್ರೈಸ್ ಅಂತಂದ್ರೆ ಯಾವ್ದು ಕಾಲ್ ಆಕೈತಿ ಅಂತಂದ್ರೆ ಎಸ್ ದಾಗಿರುವಂತ ಪ್ರೈಸ್ ಏನ 30 ಅಂತೇಳಿ ಪಾಸ್ ಮಾಡಾಕ್ತಿಲ್ಲ, ಅದು ವ್ಯಾಲ್ಯೂ ಇಲ್ಲಿ ನಮ್ಗೆ ಪ್ರಿಂಟ್ ಆಕೈತಿ. ಸೊ ಈಗ ಎನುಮ್ರೇಷನ್ ದಾಗ ಎಷ್ಟು ಫೀಲ್ಡ್ಸ್ ಅದಾವ, ಅದ್ರ ವ್ಯಾಲ್ಯೂಸ್ ಏನೇನ್ ಅದಾವ ಅಂತೇಳಿ ನಾವ ಚೆಕ್ ಮಾಡ್ಬೇಕಂತಂದ್ರ ನಮಗ ಇದೇನ್ ಎನುಮ್ರೇಷನ್ ಐತ್ಲ ಸೈಜ್ ಅನ್ನೋದು, ಅದ್ರೊಳಗ ವ್ಯಾಲ್ಯೂಸ್ ಅಂತೇಳಿ ಒಂದ್ ಮೆಥಡ್ ಐತಿ. ಈ ಸೈಜ್ ಡಾಟ್ ವ್ಯಾಲ್ಯೂಸ್ ಅಂತ ಹೇಳಿ ಮಾಡಿದ್ರೆ ನಮಗ ಸೈಜ್ ಬರ್ತಾವ. ಈ ಸೈಜ್ ಒಳಗ ನಾ ಏನ್ ಮಾಡಾಕತ್ತೀನಿ, ಇಲ್ಲಿ ಸೈಜ್ ಪ್ರಿಂಟ್ ಮಾಡಾಕತ್ತೀನಿ, ಪ್ರೈಸ್ ಪ್ರಿಂಟ್ ಮಾಡಾಕತ್ತೀನಿ, ಆಮೇಲೆ ಪ್ರತಿಯೊಂದ್ರದ್ದು ಆರ್ಡಿನಲ್ ವ್ಯಾಲ್ಯೂನ ನಾನು ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಇಲ್ಲಿ ನೋಡಿದ್ರ ನಾನು ಏನು ಎಕ್ಸೆಸ್ ಮಾಡಾಕ್ತಿಲ್ಲ. ಅದಕ್ಕಿಂತ ಮುಂಚೆನ ಕ್ಲಾಸ್ ಲೋಡಿಂಗ್ ಟೈಮ್ ದಾಗ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಅಂತ ಹೇಳಿ ಪ್ರಿಂಟ್ ಆಗ್ತದೆ. ಪ್ರೈಸ್ 30 ಅಂತ ಹೇಳಿ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಪ್ರೈಸ್ 40 ಅಂತ ಹೇಳಿ ಪ್ರೈವೇಟ್ ಕನ್ಸ್ಟ್ರಕ್ಟರ್ ಇಸ್ ಕಾಲ್ಡ್ ಪ್ರೈಸ್ 50 ಅಂತ ಹೇಳಿ. ಸೊ ಕ್ಲಾಸ್ ಲೋಡಿಂಗ್ ಟೈಮ್ ದಾಗ ಇವನ್ ಬಿಫೋರ್ ಎಕ್ಸೆಸಿಂಗ್ ದಿಸ್ ನಮಗ ಕನ್ಸ್ಟ್ರಕ್ಟರ್ ಕಾಲ್ ಆಗೈತಿ ಇದ ಎನುಮ್ರೇಷನ್. ಆಮೇಲೆ ನಾನು ಇಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಾಕ್ತೀನಿ, ಸೈಜ್ ಲಾರ್ಜ್ ಇದ್ರ ಪ್ರೈಸ್ 50 ಅಂತ ಹೇಳಿ ಬಂದೈತಿ. ಆಮೇಲೆ ಆಲ್ ಡಿಫೈನ್ಡ್ ವ್ಯಾಲ್ಯೂಸ್ ಸಲುವಾಗಿ ನಾನು ಈ ಲೂಪ್ ಮಾಡಾಕತ್ತೀನಿ. ಇದಕ್ಕೆ ಫಾರ್ ಈಚ್ ಅಂತ ಹೇಳಿ ಕರೀತಾರೆ ಇದಕ್ಕೆ, ಹೌದಾ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಸೈಜ್ ಆಗಿರುವಂತ ವ್ಯಾಲ್ಯೂಸ್ ಎಲ್ಲಾನು ತಗೊಂಡ ಅದನ್ನ ಸೈಜ್ ಅನ್ನುವಂತ ವೇರಿಯೇಬಲ್ ಗೆ ಅಸೈನ್ ಮಾಡುವಂತ ಕೆಲಸ ಇದು ಮಾಡುತ್ತೆ. ಈ ಸೈಜ್ ಮೇಲೆ ಇಂಡಿವಿಜುವಲ್ ಆಗಿ ಒಂದೊಂದ ವ್ಯಾಲ್ಯೂದ ನಾನು ಸೈಜ್, ಪ್ರೈಸ್ ಆಮೇಲೆ ಆರ್ಡಿನಲ್ ವ್ಯಾಲ್ಯೂನ ಪ್ರಿಂಟ್ ಮಾಡಾಕತ್ತೀನಿ. ಸೈಜ್ ಸ್ಮಾಲ್, ಪ್ರೈಸ್ 30, ಆಮೇಲೆ ಆರ್ಡಿನಲ್ ವ್ಯಾಲ್ಯೂ ಇದಿರ್ತ 0 ಐತಿ. ಸೈಜ್ ಮೀಡಿಯಮ್, ಪ್ರೈಸ್ 40, ಆರ್ಡಿನಲ್ ವ್ಯಾಲ್ಯೂ 1 ಅಂತ ಹೇಳಿ ಬಂದೈತಿ. ಸೈಜ್ ಲಾರ್ಜ್, ಪ್ರೈಸ್ 50, ಆರ್ಡಿನಲ್ ವ್ಯಾಲ್ಯೂ 2. ಸೊ ನಾವ್ ಇದನ್ನ ಈ ಎನುಮ್ರೇಷನ್ ದಾಗ ವ್ಯಾಲ್ಯೂ ಕೊಟ್ಟರು ಸಹ ನಮ್ದು ಆರ್ಡಿನಲ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಆರ್ಡಿನಲ್ ವ್ಯಾಲ್ಯೂ ಆಲ್ವೇಸ್ ರಿಲೇಟೆಡ್ ಟು ದ ಪೊಸಿಷನ್ ಆಫ್ ದಿಸ್ ಎನುಮ್ರೇಷನ್.
ನಾವ್ ಇಲ್ಲೇನ ಡಿಫೈನ್ ಮಾಡಿರ್ತೀವಲ್ಲ ಈ ಎನ್ಯುಮರೇಷನ್ ಮ್ಯಾಗ ಆರ್ಡಿನಲ್ ವ್ಯಾಲ್ಯೂ ಇರ್ತೈತಿ ಹೊರತು ನಾವ್ ಇಲ್ಲಿ ಏನ್ ವ್ಯಾಲ್ಯೂ ಪಾಸ್ ಮಾಡ್ತೀವಲ್ಲ ಅದು ಆರ್ಡಿನಲ್ ವ್ಯಾಲ್ಯೂ ಇರಂಗಿಲ್ಲ. ಸ್ಮಾಲ್ ಫಸ್ಟ್ ಐತಿ ಅದಕ್ಕೆ ಇದ್ರದ್ದು 0, ಮೀಡಿಯಂ ಸೆಕೆಂಡ್ ಐತಿ ಅದಕ್ಕೆ ಅದ್ರದ್ದು ಆರ್ಡಿನಲ್ ವ್ಯಾಲ್ಯೂ 1, ಸೊ ಲಾರ್ಜ್ ಲಾಸ್ಟ್ ಐತಿ ಅದಕ್ಕೆ ಇದ್ರದ ಆರ್ಡಿನಲ್ ವ್ಯಾಲ್ಯೂ 2. ಸೊ ಎನ್ಯುಮರೇಷನ್ ನ ಸ್ವಿಚ್ ಕೇಸ್ ನು ಸಪೋರ್ಟ್ ಮಾಡ್ತಾವ. ಸೊ ನಾವ ಎನ್ಯುಮರೇಷನ್ ಈ ರೀತಿ ನಾವ ಸ್ವಿಚ್ ಕೇಸ್ ತಾಗೂ ಯೂಸ್ ಮಾಡ್ಕೋಬಹುದು. ಇಲ್ಲಿ ಎನುಮ್ ಸ್ಟೇಟಸ್ ಸಕ್ಸೆಸ್ ಫೇಲ್ಯೂರ್ ಪೆಂಡಿಂಗ್ ಅಂತ ಹೇಳೈತಿ. ನಾವ್ ಇದನ್ನ ಎನ್ಯುಮರೇಷನ್ ನ ಈ ರೀತಿ ಸ್ವಿಚ್ ಕೇಸ್ ತಾಗೂ ಯೂಸ್ ಮಾಡ್ಕೋಬಹುದು. ಸೊ ಸ್ಟೇಟಸ್ ಎಸ್ ಈಕ್ವಲ್ ಟು ಸ್ಟೇಟಸ್ ಡಾಟ್ ಸಕ್ಸೆಸ್ ಅಂತ ಮಾಡಾಕತ್ತೀನಿ. ಕೇಸ್ ಸಕ್ಸೆಸ್ ಇತ್ತಂದ್ರೆ ನಮಗ ಪ್ರಿಂಟ್ ಎಲ್ಲೇನ ಆಪರೇಷನ್ ವಾಸ್ ಸಕ್ಸಸ್ಫುಲ್ ಅಂತ ಬರ್ತೈತಿ, ಇಲ್ಲ ಅಂತಂದ್ರೆ ಆಪರೇಷನ್ ಇಸ್ ಫೇಲ್ಡ್ ಅಂತ ಹೇಳಿ ಬರ್ತೈತಿ. ಆಮೇಲೆ ಎನ್ಯುಮರೇಷನ್ ಬೈ ಡಿಫಾಲ್ಟ್ ಥ್ರೆಡ್ ಸೇಫ್ ಆಮೇಲೆ ಸಿಂಗಲ್ಟನ್ ಕ್ಲಾಸ್ ಕತೆ ಆಕ್ಟ್ ಆಗ್ತಾವ. ಎದಕ್ಕಂತಂದ್ರ ಒಂದ್ಸಲ ಇವನ್ ಕ್ರಿಯೇಟ್ ಮಾಡಿದ್ರ ಮಾಡಿಫೈ ಮಾಡಾಕ ಬಿಡಂಗಿಲ್ಲ. ಅದ್ರ ಸಲುವಾಗಿ ಇವ ಬೈ ಡಿಫಾಲ್ಟ್ ನ ಇಮ್ಯೂಟೇಬಲ್ ಇರ್ತಾವ. ಒಂದ್ಸಲ ನಾವ್ ಇದನ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರ ಇಲ್ಲೇ ಸ್ಮಾಲ್ 30 ಅಂತ ಹೇಳಿ ಮಾಡಿದ್ರೆ ಇದನ್ನ ನಾವು ಚೇಂಜ್ ಮಾಡಕ್ ಇಲ್ಲೂ ಆಪ್ಷನ್ ಇಲ್ಲ ಇಲ್ಲೇ. ಅದ್ರ ಸಲುವಾಗಿ ಇವು ಬೈ ಡಿಫಾಲ್ಟ್ ನಾವ್ ಇವನ್ನ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ ದಾಗಿ ಸೇಫ್ ಆಗಿ ಯೂಸ್ ಮಾಡಬಹುದು, ಏನು ಇಶ್ಯೂ ಆಗಂಗಿಲ್ಲ. ಎನ್ಯುಮರೇಷನ್ ಇವನ್ ಇಂಟರ್ಫೇಸಸ್ ಇಂಪ್ಲಿಮೆಂಟ್ ಮಾಡ್ಕೋತಾವ. ಇಲ್ಲಿ ನೋಡಿದ್ರೆ ಇಂಟರ್ಫೇಸ್ ಪ್ರಿಂಟರ್ ಅಂತ ಹೇಳೈತಿ, ವೈಡ್ ಪ್ರಿಂಟ್ ಅಂತ ಹೇಳಿ ಬರ್ದಿ ನಾನು. ಎನುಮ ಸ್ಟೇಟಸ್ ಇಂಪ್ಲಿಮೆಂಟ್ಸ್ ಪ್ರಿಂಟರ್. ಸೊ ಇಲ್ಲಿ ನಾ ಏನ್ ಮಾಡೀನಿ ಸಕ್ಸೆಸ್ ಫೇಲ್ಯೂರ್ ಅಂತ ಹೇಳಿ 2 ಸ್ಟೇಟಸ್ ಅದಾವ ಇದ್ರೊಳಗ. ಇಲ್ಲಿ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರ ಸಲುವಾಗಿ ಇಲ್ಲಿ ನಾ ಇದನ್ನ ಓವರ್ ರೈಡ್ ಮಾಡಾಕತ್ತೀನಿ. ಪಬ್ಲಿಕ್ ವೈಡ್ ಪ್ರಿಂಟ್ ಅಂತ ಹೇಳಿ ನಾ ಏನ್ ಮಾಡಾಕ್ತೀನಿ ಇದಕ್ಕ ಇಂಪ್ಲಿಮೆಂಟೇಶನ್ ಕೊಡಾಕತ್ತೀನಿ. ದಿಸ್ ಸ್ಟೇಟಸ್ ರಿಸೀವ್ಡ್ ಅಂತ ಹೇಳಿ ಬಂತಿಲ್ಲ. ಸೊ ಇಲ್ಲಿ ನಾನು ಸ್ಟೇಟಸ್ ಡಾಟ್ ಸಕ್ಸೆಸ್ ಡಾಟ್ ಪ್ರಿಂಟ್ ಅಂತ ಹೇಳಿ ಕೊಟ್ರ ಏನಾಕೈತಿ ಅಂತಂದ್ರ ಬೇಸಿಕಲಿ ಇದು ಸ್ಟೇಟಸ್ ಡಾಟ್ ಸಕ್ಸೆಸ್ ಇದೇನಿದ ನಮ್ದ ಎನ್ಯುಮರೇಷನ್ ವ್ಯಾಲ್ಯೂ ಅದ್ರ ಮ್ಯಾಗ ನಾನು ಪ್ರಿಂಟ್ ಕರೆಯಾಕತ್ತೀನಿ. ಅದ್ರ ಸಲುವಾಗಿ ನನಗೆ ಇಲ್ಲಿ ಏನ್ ಬರ್ತೈತಿ ದಿಸ್ ಅಂತಂದ್ರೆ ಸಕ್ಸೆಸ್ ಆಗ್ತಿದ. ಔಟ್ಪುಟ್ ಏನ್ ಬರ್ತೈತಿ ನನಗೆ ದಿಸ್ ಏನತ್ ಪ್ರಿಂಟ್ ಮಾಡ್ತಿತ್ತು ಅಂದ್ರೆ ಸಕ್ಸೆಸ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸಕ್ಸೆಸ್ ಸ್ಟೇಟಸ್ ರಿಸೀವ್ಡ್ ಅಂತ ಹೇಳಿ ಬಂತ. ಸೊ ಇಷ್ಟ ಎನ್ಯುಮರೇಷನ್ ಬಗ್ಗೆ ನಾವ ನೆಕ್ಸ್ಟ್ ವಿಡಿಯೋದಾಗ ಯಾವ ರೀತಿ ಎನ್ಯುಮರೇಷನ್ ಇಂಟರ್ನಲ್ಲಿ ವರ್ಕ್ ಆಗ್ತೈತಿ ಅಂತ ಹೇಳಿ ನೋಡೋಣ. ಆಮೇಲೆ ನಾವ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಎನ್ಯುಮರೇಷನ್ ಯಾವ ರೀತಿ ಯೂಸ್ ಮಾಡ್ತೀವಿ, ಆಮೇಲೆ ಸ್ವಿಚ್ ಕೇಸ್ ಯಾವ ರೀತಿ ವರ್ಕ್ ಆಗ್ತೈತಿ ಎನ್ಯುಮರೇಷನ್ ದಾಗ ಅಂತ ಹೇಳಿ ಡಿಟೇಲ್ ಆಗಿ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.